ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ, ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆಯಲ್ಲ, ಮತ್ತು ಕುಂಭಮೇಳನಲ್ಲಿ ಆಯ್ತಲ್ಲ, ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತನ? ಇಲ್ಲ, ಒಂದು ನಿಮಿಷ, ನನಗೆ ಒಂದು ನಿಮಿಷ ಇದನ್ನು ಇದು ಮುಗಿಸ್ಬಿಡ್ತೀನಿ ಸರ್, ಅಲ್ಲಿ ಬರ್ತೀನಿ. ನಾವು ನೋಡಿ, ಒಂದು ತಾವು ತಿಳ್ಕೊಬೇಕು ಸರ್, ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರೂ ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟಾಗಿ ಮಾತಾಡ್ತಾ ಇದ್ದೀವಿ. ಯಾವುದೇ ಇಲ್ಲಿವರೆಗೂ ಹಿಂದೆ BJP ಅವ್ರ ಥರ ಓಡೋಗೋ ಪ್ರಶ್ನೆ ಯಾರ್ದು ಇಲ್ಲ ನಮ್ಮದು. ಈಗ ತಾವು ಹೇಳ್ತಾ ಇದ್ರಲ್ಲ ಸರ್, ನೀವು ಇದು ಸರ್ಕಾರಿ ಪ್ರಾಯೋಜಿತ ಇದ್ದರೆ ಅಂದರೆ ಸರ್, ಅದು ಕುಂಭಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನಾ? ಅವರು ಅದನ್ನು ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಎಷ್ಟು ಜನ ತೀರೋಗಿದ್ರಂತ ಇನ್ನೂ ಗೊತ್ತಿಲ್ಲ. ಅದಾದಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ, ಮಾನವ ಸಂಗಮ ಅಂತ ಇನ್ನೂ ಪ್ರಾಪಗೇಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಕೇಳೋರು ಯಾರು? ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ. ನಮ್ದು ಏನಾದರೂ ಮಿಸ್ಟೇಕ್ ಇದ್ದರೆ, ನಮ್ದು ಏನಾದರೂ ಲೋಪಗಳಿದ್ದರೆ ಅದನ್ನು ಒಪ್ಕೊಂಡು ನಾವು ಅದನ್ನು ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದು ನಮ್ಮ ಧರ್ಮ ಇದೆ. ಆಮೇಲೆ ಸಾರ್ವಜನಿಕರು ಏನು ತೀರ್ಪು ಕೊಡ್ತಾರೆ ಮುಂದಿನ ಸಲ ಕೊಡ್ತಾರೆ. ಸರಿ, ಹೋಲಿಕೆ ಅಂತಿರಲ್ಲ, ಹೋಲಿಕೆ ಹೇಗೆ ಅಂತಿದೆ ನಮ್ಗೆ ಅದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇಲ್ಲಿ ಆಗಿದ್ದು ಇದೇ ಕಾರ್ಯಕ್ರಮ ಸರ್, ಅದೇ ಹೇಳ್ತಾ ಇರೋದಲ್ಲ ಸರ್, ಬೇರೆದಕ್ಕಾಗಲಿ ಹೋಲಿಕೆ ಮಾಡಿಕೊಂಡು ಹೋಲಿಕೆ ಅಲ್ಲ, ನಾವಲ್ಲ. ಈಗ ಪ್ರಶ್ನೆ ಏನಿತ್ತು ಸರ್, ಇಲ್ಲಿ ನೀವು ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಬೇರೆ ವಿರೋಧ ಪಕ್ಷದ ನಾಯಕರು. ನಾವು ಹೇಳ್ತಾ ಇದ್ರೆ ಹೋಲಿಕೆ ಮಾಡಿ ಹೇಳಿಯಪ್ಪ, ಸರ್ಕಾರಿ ಪ್ರಾಯೋಜಿತ ಅಂದರೆ ಅದಕ್ಕೂ ಒಂದೇ ಮಾನದಂಡ ಇರಬೇಕು, ಇದಕ್ಕೂ ಒಂದೇ ಮಾನದಂಡ ಅಲ್ಲ. ತಾವು ಕೇಳ್ತಾ ಇರೋ ಪ್ರಶ್ನೆಗೆ 2-3 ದಿನ ಆದಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು. ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ 2 ದಿನ ಆದಮೇಲೆ ಹೋಗಿದ್ದಾರೆ. RCBದವ್ರು ಇರ್ಬೋದು, BCCI ಅವ್ರು ಇರ್ಬೋದು, ಸಾರಿ IPL ಅವ್ರು ಇರ್ಬೋದು, ಅಥವಾ BCCI ಇರ್ಬೋದು, KSC ಅವ್ರು ಇರ್ಬೋದು, ನಾಳೆನೇ ಮಾಡಬೇಕು ಯಾಕೆ ಅಂತ ಯಾರು ತೀರ್ಮಾನ ತೊಗೊಂಡಿದ್ದು ಅದನ್ನು ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದರೆ ಅವರು ಯಾವಾಗ ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ. ಯಾಕಂದರೆ ನಮಗೆ 2 ದಿನ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂತ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರು, ನೀವು ಆಕಸ್ಮಿಕವಾಗಿ ಆದಂಥ ಗೃಹ ಸಚಿವರು ಇವರು ವಿಜಯೋತ್ಸವ ಓಪನ್ ಬಸ್ನಲ್ಲಿ ಮಾಡಬೇಕು ಅಂದರೆ, ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದರೆ ನೀವು ಮಾಡಿಸ್ತಾ ಇಲ್ಲ, ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ. ಯಾಕೆ ಅದು ಮಾತನ್ನು ಹಿಂದೆ ಅವರು ಇವಾಗ? ಸರ್, ನಾನು ಡಿಫೆಂಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಹೇಳಿದ್ದಾರೆ. ಸ್ವಲ್ಪ